ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವನ ಆರಾಧನೆ ಮಾಡೋದಕ್ಕೆ ನಾನಿವತ್ತು ಭದ್ರಮ ಚೌಲ್ಟ್ರಿ ಪಕ್ಕದಲ್ಲಿ ಇರುವ ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಹೋಗಿದ್ದೆ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಶಿವಂಗೆ ಸೋಮೇಶ್ವರ ಅಂತ ಹೆಸರು ಹೇಗ್ ಬಂತು ಅಂತ ಒಂದು ಚಿಕ್ಕ ಕಥೆನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶಿವ ಪುರಾಣದ ಪ್ರಕಾರ ಚಂದ್ರನಿಗೆ ದಕ್ಷನಿಂದ ಶಾಪ ಸಿಕ್ಕಿತ್ತು. ಆ ಶಾಪದ ಪ್ರಕಾರ ದಿನಪ್ರತಿ ದಿನವೂ ಚಂದ್ರನ ಪ್ರಕಾಶವು ಕಮ್ಮಿ ಆಗ್ತಾ ಬಂತು. ಚಂದ್ರನು ಶಿವನನ್ನು ಪೂಜಿ ಶಾಪ ನಿವಾರಣೆ ಬಯಸಿದ್ದ. ಚಂದ್ರನ ಭಕ್ತಿಯನ್ನು ಮೆಚ್ಚು ಶಿವನು ಆತನಿಗೆ ತಲೆ ಮೇಲೆ ಕೂರಿಸಿ ಆತನ ಪ್ರಕಾಶವನ್ನು ವಾಪಸ್ ಬರಂಗ್ ಮಾಡ್ದ. ಈ ಒಂದು ಕಾರಣದಿಂದ ಶಿವನನ್ನು ಸೋಮೇಶ್ವರ ಅಂತಾನು ಕರೀತಾರೆ. ಶಿವನ ಈ ಒಂದು ಪುಟ್ಟ ಕತೆ ಇಷ್ಟ ಆಗಿದ್ರೆ 1 ಲೈಕ್ ಅಂತೂ ಮಾಡ್ಲೇಬೇಕು. ಸೋಮೇಶ್ವರ ದೇವಾಲಯದಲ್ಲಂತೂ ದರ್ಶನ ಬಹಳ ಚೆನ್ನಾಗಾಯ್ತು. ಅಲ್ಲೇ ಆಪೋಸಿಟ್ ಅಲ್ಲೇ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಡೆಯಿಂದ ರಾಮೇಶ್ವರ ಜ್ಯೋತಿರ್ಲಿಂಗದ ಮಾದರಿಯಂತೆ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಅದು ಕೂಡ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಶಿವರಾತ್ರಿ ಜ್ಞಾಪಿಸ್ಕೊಂಡಾಗ ನಂಗೆ ಮೊದಲನೇ ಜ್ಞಾಪಕ ಬರೋದು ವಿಶ್ವದಲ್ಲೇ ಮೊದಲನೇ ಆದ ಪ್ರೇಮ ವಿವಾಹ. ಶಿವನನ್ನು ಪಡೆಯಲು ಪಾರ್ವತಿ ಮಾತೆಯು ತುಂಬಾ ತಪಸ್ಸು ಹಾಗೂ ಧ್ಯಾನ ಮಾಡಿದರು. ಆ ಒಂದು ಪ್ರಯತ್ನ ನೋಡಿ ಶಿವ ಹಾಗೂ ಶಕ್ತಿ ಒಂದಾದ್ರು. ಶಿವರಾತ್ರಿಯು ಭಕ್ತಿ, ತಾಳ್ಮೆ ಹಾಗೂ ಅಡೆತಡೆಗಳನ್ನು ಜಯಿಸುವ ಪ್ರೀತಿಯ ಶಕ್ತಿಯ ಸಂಕೇತ ಕೂಡವಾಗಿದೆ. ಮನೆಗೆ ವಾಪಸ್ ಬರ್ತಾ ಸದಾಶಿವ ನಗರದ ಹತ್ರ ತುಂಬಾ ಚೆನ್ನಾಗಿ ಶಿವನ ಆರಾಧನೆ ಹಾಗೂ ಅಭಿಷೇಕ ಮಾಡ್ತಿದ್ರು. ಅದನ್ನ ನೋಡ್ಕೊಂಡು ನಾನು ನಮ್ಮ ಆಂಟಿ ಕಬ್ಬಿನ ಹಾಲು ಕುಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನೀವು ನಿಮ್ಮ ಮನೇಲಿ ಶಿವರಾತ್ರಿ ಸೆಲೆಬ್ರೇಟ್ ಹೇಗೆ ಮಾಡ್ತೀರಾ ಹಾಗೂ ಯಾವ್ಯಾವ ದೇವಸ್ಥಾನ ವಿಸಿಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.